ಯುವಕರನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ. ಅವರು ಪ್ರಧಾನಮಂತ್ರಿ ಆದಾಗ H.K. ಪಾಟೀಲ್ರು, K.H. ಪಾಟೀಲ್ರು ಅಧ್ಯಕ್ಷರು, ಇಲ್ಲಿ ವೀರಪ್ಪ ಮೊಯ್ಲಿ ಅಪೋಸಿಷನ್ ಲೀಡರು. ಬಹುಶಃ ಒಂದು 70 ಜನ ಯುವಕರಿಗೆ, ಹೊಸ ಯುವಕರಿಗೆ 85ರಲ್ಲಿ ಟಿಕೆಟ್ ಸಿಕ್ತು. ನಾನೊಬ್ಬ ಸ್ಟೂಡೆಂಟ್ ಲೀಡ್ರು. ನಾನು, ವಿನಯ್ ಕುಮಾರ್ ಸೊರ್ಕೆ, S.M. ನಾಗರಾಜ, ಎಲ್ಲರಿಗೂ 3-4 ಜನಕ್ಕೆ ಆಗ ವಿದ್ಯಾರ್ಥಿ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರು. ರಾಮಲಿಂಗಾರೆಡ್ಡಿ, ರೇವಣ್ಣ, ವಿಶ್ವನಾಥ, ನಮ್ಮ ವಿಜಯಕುಮಾರ್, ನಮ್ಮ ಈದೂರು ಮಂಗಳೂರವರು, ರಮನಾಥ್ ರೈ ಹಿಂಗೆಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅವತ್ತೆಲ್ಲ ಕೊಟ್ಟರು. ಮಂತ್ರಿ ಮಾಡುವಾಗ ಕೂಡ ಆಗ ನಾನು ಮೊದಲನೇ ಬಾರಿಗೆ MLA ಆದೆ. ಅಷ್ಟೊತ್ತಿಗೆ ನನ್ನ ಕ್ಯಾಂಪೇನಿಗೂ ಬಂದಿದ್ದರು ರಾಜೀವ್ ಗಾಂಧಿ ಅವರು ಕನಕಪುರಕ್ಕೆ. MLA ಆದೆ. ನಂದು ರೇವಣ್ಣನ ಎಲೆಕ್ಷನ್ಗೆಲ್ಲ ರಾಮನಗರದಲ್ಲೂ ಬಂದು ಪ್ರಚಾರಕ್ಕೆ ಬಂದಿದ್ದರು, ರಾಮನಗರಕ್ಕೆ. ಅದಾದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾದ ಪರಿಸ್ಥಿತಿ ಬಂತು ಆರೋಗ್ಯ ಸರಿದೋದ್ರಿಂದ. ಆಮೇಲೆ ಬೆಳಗ್ಗೆ ರಾತ್ರಿ ತೀರ್ಮಾನ ಆಯಿತು. ತಿರ್ಗಾ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವರು ಬಂದು ಸಂದೇಶ ಕೊಟ್ಟರು, ಎಲ್ಲ ಸಮುದಾಯದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನ ಸೆಕೆಂಡ್ ಲೈನ್ ಲೀಡರ್ಶಿಪ್ನ ನೀವು ಆಯ್ಕೆ ಮಾಡಬೇಕು. ಮಂತ್ರಿಮಂಡಲದಲ್ಲಿ ಯಾರೇ ಇರಲಿ, ಯಾವುದೇ ಜಾತಿ ಮತ್ತೊಂದು ಏನೇ ಬಂದರೂ ಚಿಂತೆ ಇಲ್ಲ, ಎರಡೆರಡಾದರೂ ಚಿಂತೆ ಇಲ್ಲ, ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ಯುವಕರನ್ನ ನಿರ್ಧಾರ ಮಾಡಬೇಕು, ಕ್ಯಾಬಿನೆಟ್ ತಗೋಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟರು. ಆಗ ನಾನು, ನಮ್ಮ ರಾಜಾ ಅಮರೇಶ್ ನಾಯ್ಕ, ಈಗ BJPಯಿಂದ MP ನಿಂತವ್ರೆ, ನಾಡಗೌಡರು, ರಮೇಶ, ನಜೀರು, ಅಷ್ಟೊತ್ತಿಗೆ ಜಾರ್ಜ್ ಮಂತ್ರಿ ಆಗೋಗಿದ್ರು ವೀರೇಂದ್ರ ಪಾಟೀಲ್ ಕಾಲದಲ್ಲಿ. ಹಿಂಗೆಲ್ಲ ಉಸ್ತಾದು ಎಲ್ಲ ಸೇರಿ ನಮ್ಮನ್ನೆಲ್ಲ ಮಂತ್ರಿ ಮಾಡಿದ್ರು. ಮಂತ್ರಿ ಮಾಡಿ ನಾವೆಲ್ಲ ಆ ಸಂಪುಟದಲ್ಲಿ ಮಂತ್ರಿ ಮಾಡಿದ್ರು.